ನರೇಂದ್ರ ಕಾಮತ್ ಆರ್ ಸಿ ಸಿ ಸ್ಟಾರ್ಟ್ ಆಗಿದೆ. ಆಗ ನಾನು ಬಂದವರು 2010ರಲ್ಲಿ ಶ್ರೀಧರ್ ಎಂಬವರಿದ್ದರು, ಅವರು ಆರ್ ಸಿ ಸಿ ಚೇರ್ಮನ್ ಆಗಿದ್ದರು. ಸೊ ಅಂದಿನಿಂದ ಇಂದಿ ತನಕ ನಾರಾಯಣರ ನಿಕಟ ಸಂಪರ್ಕದಲ್ಲಿ ನಾನಿದ್ದೇನೆ. ಮತ್ತು HR ಬಂದಾಗ ಕೆಲವು ವಿಷಯಗಳು ನಮ್ಮ ಹತ್ರ ಹೇಳಿದ್ವಿ, ಇಲ್ಲಿ ಕಂಪ್ಯೂಟರ್ ಅಗತ್ಯ ಇದೆ, ಶಾಲೆಗೆ ಪೇಂಟ್ ಆಗಬೇಕಂತ. ಸೊ ನಾರಾಯಣ ಬಂದು ಅದೆಲ್ಲ ನಮ್ಮ ರೋಡ್ನಿಂದ ನಾವು ಮಾಡಿದ್ದೇವೆ. ಹಾಗೆ ಈ ಶಿಬಿರ ಯಾರಿಗೆ ಅಂತ ಹೇಳ್ಬೋದು? ಶಿಬಿರ ಯಾರಿಗೆ ಮಾಡುವುದು? ನಿಮಗೆ ಮಾಡುವುದಲ್ಲ. ಯಾಕಂದರೆ ನಾನಿಲ್ಲಿ ಭಾಷಣ ಮಾಡಲಿಕ್ಕೆ ಬಂದದಲ್ಲ, ನಾನು ನನ್ನ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಬಂದದಲ್ಲ. ಸೊ ಭಾಷಣ ಮಾಡುವಂಥ ರಾಜಕಾರಣಿ ಮೈಕ್ ಸಿಕ್ಕಿದ್ರೆ ಗಂಟೆಗಟ್ಟಲೆ ಮಾತಾಡ್ತಾರೆ. ನೀವು ಗಾಂಧೀಜಿ ಆಗಬೇಕು, ಅವರ ಆಗಬೇಕು, ಇವರ ಆಗಬೇಕು, ವಿವೇಕಾನಂದ ಆಗಬೇಕು, ಅವರ ಥರ ಆಗಬೇಕು, ಜವಾಹರ್ಲಾಲ್ ನೆಹರು ಥರ ಆಗಬೇಕು, ಎಲ್ಲ ನಾಯಕರ ಹೆಸರು ಹೇಳ್ತಾರೆ. ಒಂದೇ ಒಂದು ರಾಜಕೀಯ ಆಗ್ತದೆ, ನನ್ನ ಹಾಗೆ ಆಗ್ಬೇಕಂತ ಹೇಳ್ತಾರೆ. ನೀವು ನನ್ನ ಹಾಗೆ ಅಂತ ಹೇಳ್ತಾರೆ ಇಲ್ಲ, ಯಾಕಂದರೆ ಅವನಿಗೆ ಗೊತ್ತುಂಟು ಅವಸರ ಇಲ್ಲ. ಸೊ ರಾಜಕೀಯ ವ್ಯವಸ್ಥೆ ಹಾಗಾಗಿ ಅದಕ್ಕೆ ಈ NGO ರೋಟರಿ, RCC, ಇವರ ಕೇಸರಿ ಕಲ್ಚರ್ ಇಂಥ ಸಂಸ್ಥೆಗಳು ಈಗ ನಮ್ಮ ದೇಶವನ್ನು ಬೆಳೆಸುವ ಕಾರ್ಯಕ್ರಮ ಮಾಡಬೇಕು. ನಾಯಕತ್ವದ ಅಗತ್ಯ ನಿಮಗೆ ಬಹಳ ಆಶ್ಚರ್ಯ ಆಗ್ತದೆ. 22 ವರ್ಷದಿಂದ ಫ್ರೀಯಾಗಿ ಅವ್ರು ಹೇಳಿದರು 10,000 ಶಿಬಿರ ಮಾಡುವವರಿದ್ದಾರೆ, ಗೊತ್ತು ಸರ್. ಸೊ ನಾನು ಜೀವನದ ಸುಳ್ಳಿನೊಟ್ಟಿಗೆ ಮೈಕ್ ರಾಮದಾಸ್ ಶಶಿರಾಜ್ ಕಾಗೋಡು ನಮ್ಗೆ ಗೊತ್ತುಂಟು. ಸೊ ಅವರೆಲ್ಲ ಎಷ್ಟೋ ನಾಯಕರನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ, ಎಷ್ಟೋ ಮಕ್ಕಳನ್ನು ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಾಯ್ತಲ್ಲ ಶಿಬಿರ ಯಾರಿಗೆ? ಹಾಗಾದರೆ ನಿಮ್ಮ ಪಾರ್ಟಿಸಿಪೇಷನ್ ಆಯ್ತಲ್ಲ. ಹಾಗೆ ನನಗೆ ಇಂಥ ಶಿಬಿರದಲ್ಲಿ ಭಾಗವಹಿಸಿದ್ದಾಗಲಿಲ್ಲ. ನಾನು ಸಹ ಈ ಶಿಬಿರಕ್ಕೆ ಬರುವಾಗ ಒಂದು ವಿಷಯ ಹೇಳಿದೆ, ಇಲ್ಲಿ ನಾನು ಸಹ ಸರ್ಕಾರಿ ಶಾಲೆಗೆ ಕಲ್ತವ, ಆಯಿತಾ? ನಾನು ಸಹ ಸರ್ಕಾರಿ ಶಾಲೆಗೆ ಕಲ್ತವ. ಅದು ನನಗೆ ತುಂಬ ಹೆಮ್ಮೆ ಇದೆ. ಆ ಶಾಲೆಯಲ್ಲಿ ಕಲಿತು ಇಷ್ಟರ ಮಾತ್ರ ಬೆಳಗಲಿಕ್ಕೆ ನನಗೆ ನಾಯಕತ್ವದ ಶಿಬಿರ ಕಾರಣ. ಚಿಕ್ಕಂದಿನಲ್ಲಿ NSS ಅಂದಿದ್ದ ದಿವಸ ಅಲ್ಲಿಂದ ನಮಗೆ ನಾಯಕತ್ವ ಶಿಬಿರ ಸಿಕ್ಕಿದೆ. ನಾನು ಬೊಕ್ಕಪಟ್ಟ ಶಾಲೆ 5ನೇ ಕ್ಲಾಸ್ ಕಲ್ತಿದ್ದೇನೆ. ಆಮೇಲೆ ಕೇಂದ್ರ ಕಾಲೇಜ್ ಬಂದೆ. ಸೊ ಆಗ ಹೇಳಿದರು, ಏನಾದರೂ ಕ್ವಶನ್ ಅಂತ ನೀವು ಕೇಳಬೇಕು. ವ್ಯಕ್ತಿ ವಿಕಾಸದಿಂದ ಅಭಿವೃದ್ಧಿ ಆಗ್ತದೆ. ನೀವು ಕ್ವಶನ್ ಕೇಳಿ ಹೇಳ್ಬಾರ್ದು. ಈಗ ಒಂದು ಪ್ರಾರ್ಥನೆ ಅಂತ ಹೇಳಿದ್ರು, ನಾನು ಅಬ್ಸರ್ವ್ ಮಾಡಿದ್ದೆ. ಪ್ರಾರ್ಥನೆ ಆಗ ಮೇಲಿರೋರೆಲ್ಲ ನಿಂತರು, ಹಿಂದೆ ಟೀಚರ್ ನಿಂತರು, ಪೇರೆಂಟ್ಸ್, ನೀವು ನಿಂತರ. ಅದು ಈ ಆಗ್ತದೆ. ತಕ್ಷಣ ಮೈಗಾಗ ಆಯಿತು. ಹಾಗಾಗಿ ನಾನು ಆಗೋದಿಲ್ಲ. ನಮ್ಮ ರೋಡ್ನಿಂದ ಸಮುದಾಯಗಳ ಹಾಗೆ ಇಂಟರಾಗಿ ರೋಡ್ ಬರ್ತಿದ್ವಿ. ಇದರಿಂದ ನಾವು ನಾಯಕತ್ವ ಶಿಬಿರವನ್ನು ಮಕ್ಕಳಿಗೆ ಕೊಡ್ತೇವೆ. ಸೊ ಈ ಶಾಲೆಯಲ್ಲಿ ನೀವು ಶಿಬಿರದಲ್ಲಿ ಕಲಿತವರು ಸಹ ಈ ಶಾಲೆಯನ್ನು ಮರೆಯಬಾರ್ದು. ಯಾಕಂದರೆ ನಾನು ನನ್ನ ಕಲಿತ ಬೊಕ್ಕಪಟ್ಟ ಶಾಲೆಯನ್ನು ಈಗಲೂ ಮಾಡುತ್ತಿಲ್ಲ. ಅಲ್ಲಿ 100ನೇ ವರ್ಷ ಇತ್ತೀಚೆಗಾಯಿತು. ಅವರು ಗೌರವದಿಂದ ನನ್ನನ್ನು 100ನೇ ವರ್ಷಕ್ಕೆ ನನ್ನನ್ನು ಮತ್ತು ಜನಾರ್ದನ ಪೂಜಾರಿಯವರು ಅಲ್ಲ ಅವರನ್ನು ಅತಿಥಿಯಾಗಿ ಕರೆದರು. ಅದೇ ಸಂತೋಷ. ನಾನು ಕಲಿತ ಕೇಂದ್ರ ಕಾಲೇಜ್ ಹಾಗೆ ಅವರು ನನ್ನನ್ನು ಬಿಟ್ಟಿಲ್ಲ. ಅವರ 25 ವರ್ಷದ ಕೇಂದ್ರ ಕಾಲೇಜ್ ಆಗುವಾಗ ಮತ್ತು 50 ವರ್ಷ ಆಗುವಾಗ ನನ್ನನ್ನು ಕರೆಸಿ ನನ್ನನ್ನು ಸನ್ಮಾನಿಸಿದರು. ಹಾಗೆ ನೀವು ಸಹ ನಿಮ್ಮ ಕಲಿತ ಶಾಲೆಯಲ್ಲಿ ನೀವು ಸನ್ಮಾನಿತರಾಗಬೇಕು. ಈಗ ಇಲ್ಲಿ ನಾನು ಮಾತಾಡ್ತಿದ್ದೇನೆ, ನೀವು ಸಹ ಲೀಡರಾಗಿ ನೀವು ಬಂದು ಮಾತಾಡಬೇಕು. ಹಲವಾರು ಸಾಮಾಜಿಕ ಈಗ ಎಲ್ಲರೂ ಈಗ ಒಂದು ಕ್ವಶನ್ ಕೇಳಿ, ಮಕ್ಕಳು ಏನಾಗಬೇಕು, ನನಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು, ಈ ಟೀಚರ್ ಆಗಬೇಕು, ದೇಶ ಸೇವೆ ಮಾಡಬೇಕು ಅಂತ ಹೇಳೋರು ಬಾಯಿ ಕಮ್ಮಿ ಅಲ್ವಾ? ಈಗ ಹೇಳಿದ್ರೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಂದೇ. ಸೊ ಅದಕ್ಕೆ ದೇಶದ ಒಂದು ಒಳ್ಳೆಯ ನಾಗರಿಕರಾಗಿ ನೀವು ಬೆಳೆಯಿರಿ, ಸಮಾಜ ಸೇವೆ ಮಾಡಿ,
ಶಶಿಧರ ಒಂದು ಸಾಧಾರಣ ಒಂದು 10 ವರ್ಷದ ಸಂಬಂಧ. ನಾನು ನನ್ನ ಗುರುಗಳಿಂದ ಮೇಲೆ ಮೇಲೆ ಮಾತಾ ಅಮೃತ ಅವರು ಬರುವಾಗ ನಮ್ಮ ಸಂಬಂಧ ಜಾಸ್ತಿ ಆಯಿತು. ಅವರು ಮಂಗಳೂರಿಗೆ ಬರುವಾಗ ಲಕ್ಷಾಂತರ ಜನ ಸೇರಿದ್ರು. ಅದಕ್ಕೆ ಶಶಿಯ ಪ್ರಯತ್ನವೂ ಸೇರಿ ಅಷ್ಟು ಪ್ರಚಾರ ಕೊಟ್ಟಿದ್ದಾರೆ. ಉಳ್ಳಾಳದಲ್ಲಿ ಬಹಳ ಜನಸಂಖ್ಯೆಯಲ್ಲಿ ಬಂದಿದ್ದಾರೆ. ಹೌದು, ಅದೇ ಹೇಳಬೇಕು. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ನಾರಾಯಣರು ನಮ್ಮ ಸಂಬಂಧ ಹೇಗಿದೆ ನೋಡಿ. ಈಗ ಸುಧಾಕರ್ ಬಂದಿದ್ದಾರೆ. ಸೊ ಇವರು ನಮ್ಮಲ್ಲಿ ನಿತ್ಯ ಸಂಪರ್ಕದಲ್ಲಿದ್ದಾರೆ. ಇನ್ನೂ ಸಹ ಈ ಶಾಲೆಗೆ ಅಭಿವೃದ್ಧಿ ಕಾರ್ಯಕ್ರಮ ನಾವು ನಮ್ಮ ರೋಟರಿ ಸಂಸ್ಥೆ ಇದೆ ಅಂತ ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶಾಲೆದ ಶಿಕ್ಷಣ ಸುರುಕಾದೆ ಈಗಲೇ ಮಾತಿರಲಿಲ್ಲ. ಅಡ್ವಾನ್ಸ್ ಬಿಸುಬರ್ಬದ ಶುಭಾಶಯ. ಎಲ್ಲದ ದಿನ ಬಿಸುಬರ್ಬ ನಮ್ಮ ತುಳುನಾಡದ ಬರಿವಂಜಿ ವಿಶೇಷ ಬರ್ಬೋದು. ಬಿಸುಬರ್ಬ ಒಂಜಿ ಮಾನ್ಯದ ಬೆಳೆ ಅಂಚಿನ ಬರ್ತಾರೆ. ಇಂಚಿನ ಚವಾಣಿ ಅಂಚಿನ ರೋಟರಿ ಕ್ಲಬ್ದ ಮಾಜಿ ಅಧ್ಯಕ್ಷರಲ್ಲಿ ಈಗ ಶ್ರೀ ಮಾಧವಸ್ವಾಮಿ ಅಂಚಿನ ಮಾಜಿ ಸೈನಿಕர்களಂದು ಎನ್ನ ವ್ಯಕ್ತಿಗಳಂದು ಕೇಸರಿ ಮಿತ್ರವೃಂದದ ಪ್ರಸ್ತುತ ಸಾಲದ ಅಧ್ಯಕ್ಷರುಗಳಂದು ಸುಧಾಕರ್ ಅಂಚನೆ ಈ ಶಾಲೆದ ಮುಖ್ಯೋಪಾಧ್ಯಾಯರಂಚಿನ ಚಂದ್ರಕಲಾ ಮೇಡಮ್ ಅಂಚನೆ ಈ ಜನ ನಿಖಲ್ ತೂತಾರ ವೈಟ್ ತೂತಾರ ಮೂರು ಜನ ವಿಚಾರ ತೂತಾರ ಚಲಚಿತ್ರ ನಟ ಒರೇ ಸೈನಿಕರು ಒರೇ ಚಲಚಿತ್ರ ನಟ ಕೊಂಚ ಸಾಮಾಜಿಕ ಕಾರ್ಯ ಕೊಂಚ ಮುಖ್ಯೋಪಾಧ್ಯಾಯರು ಕಾರಣ ಗುರ್ತೊಂಡ ನವೀನ್ ಪಿಲಾರಿ ತೂತರ ತುಂಬ ತೂತಾರ ಆದ ಕಾರಣ 22 ವರ್ಷದಿಂದ ಚಿತ್ತಾರ ಮಂದಿನ ಪ್ರತಿಷ್ಠಾನದ ಮೂಲಕ ಚಿಗುರು ಕಾರ್ಯಕ್ರಮ ಅವಳ ಉಚಿತವಾದ ತನಕ ದಿಕ್ಕುನಂಚಿನ ಕೊಂಚ ಅಲ್ಪ ಸಂಬಳಗಳು ನಮ್ಮ ಊರದ ಜೋಕ್ಲಿಗೆ ಬೇತೆ ಬೇತೆ ರೀತಿಯ ಪ್ರತಿಭೆ ಅನಾವರಣ ಮಾಡುವಂತಿನ ಈ ಕಾರ್ಯ ಚಿತ್ತಾರ ಪ್ರತಿಷ್ಠಾನ ಅವಕ್ಕೆ ರೂಪ ಕೊಂಡಲ್ಲ ಅವು ಆ ರೂಪ ಪಡೆಯಬಹುದು. ಈ ಗಣಪತಿನ ರೂಪ ಕೊಂಡು ಗಣಪತಿನ ರೂಪ ಪಡೆಯಬಹುದು, ಲಕ್ಷ್ಮಿನ ರೂಪ ಕೊಂಡು ಲಕ್ಷ್ಮಿನ ರೂಪ ಪಡೆಯಬಹುದು. ಅಥವಾ ಕಾಲಿ ಒಂದು ಗೋಳಾಕಾರ ಬಂದ ಕಾಲಿ ಒಂದು ಪೊರ್ಲ ಗೋಳಾಕಾರ ಅವಕ್ಕೆ ಜೋಕುಲ ಹಂಚಿದೆ. ಜೋಕುಲ ಬೇರೆ ಬೇರೆ ಪ್ರತಿಭೆ ಉಂಟು. ಅವು ಯಕ್ಷಗಾನ ಚಿತ್ರ ರೂಪಗಳು, ನಾಟಕದ ಉಪ್ಪುಡು, ಅದನ್ನ ನನಗೆ ಪದ ಬಂಧನೆ ಉಪ್ಪುಡು, ಅದನ್ನ ಡ್ಯಾನ್ಸ್ ಉಪ್ಪುಡು, ಅದನ್ನ ಮಾತುಗಾರಿಕೆ ಉಪ್ಪುಡು, ಅದನ್ನ ಈಜ ಶಶಿಧರ ಪೈ ಕುಳಿದು ಉಂಟುದು ವಿಡಿಯೋಗ್ರಾಫ್ ಮಾಡ್ತಿದ್ದಾರೆ. ಅವೇ ಜೋಕ್ಲಿಗೆ ಮೊಬೈಲ್ ಕೊಂಡ ಬೇರೆ ಬೇರೆ ಆ್ಯಂಗಲ್ ಚಿತ್ರೀಕರಣ ಮಾಡುವಂತಿನ ಟ್ಯಾಲೆಂಟ್ ಉಂಟು. ಬೇತೆ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಹಣ 3 ಅಂಚತ್ತೆ ಮುಕ್ತ ಅವಕಾಶ ಉಂಟು. ಇನಿ 57 ಜನ ನಿಖಲು ಉಳ್ಳಾರೆ. ನಿಖಲ 57 ನಮೂನೆದ ಪ್ರತಿಭೆ ಉಂಟು. 57 ಜೋಗುಳ ಮತ್ತೆ ಕವನ ನಮ್ಮ ಊರುಂಡು ಹುಡ್ತಿನ ಆಯ್ತಾ. ವಿಶೇಷತೆ ಇಂಚಿನ ದಾಯಿ ಕೊಡೋದು ಬಿಸುವ ಆಚರಣೆ ಮಾಡ್ಕೊಡು ನೀನು ಪಂಪಿನಂಚಿನಲ್ಲ ಒಂದು ಟ್ಯಾಲೆಂಟ್ ಅವ ತುಳುಟು ಪಾತ್ರನಲ್ಲ ಒಂದು ಟ್ಯಾಲೆಂಟ್ ಐ ಪ್ರದರ್ಶನ ಮಾಡಿದ್ರೆ ಒಂದು ಅವಕಾಶ ಉಂಟು. ಆ ನಿಟ್ಟಿಡು ಈ ಶಿಬಿರ ಯಶಸ್ವಿ ಅವರು ಯಶಸ್ವಿ ಏನಿರ್ತಾವಡು ನಿಕ್ಲಿರ್ತಾವಡು 10 ನಾಟಿ ಪಣ್ಣದು ಹೋಗ್ಬೇಕು. ಅಣ್ಣ ನಿಕ್ಲೈಗೆ ದುಂಬದ ದಿನಟ್ಟು ನವೀನರ ಲೆಕ್ಕನೇ ಒಂದು ಶಿಬಿರ ಮಾಡ್ಲಿಕ್ಕ ನವೀನರ ಲೆಕ್ಕನೇ ಒಂದು ಶಿಬಿರ ತಾನು ಪಾಲು ಪಡೆದು ದುಮ್ಮು ಬರ್ಪನ ಜೋಕ್ಲೆಗೆ ದಾದಾಣ ಮಾಹಿತಿ ಕೊಪ್ಪನ ಅದನ್ನ ಅಕ್ಕಲೆಕ್ಕಿನ ಪ್ರತಿಭೆಯನ್ನು ಅನಾವರಣ ಮಾಡ್ಕೊಂಡಪ್ಪ ನಿಖಲನ ಪಾತ್ರ ಬೋರ್ಡು ಬಂದು ಒಟ್ಟಿಗೆ ಬೈದಿನ ಮಾತ ಜೋಕ್ಲಿಲ್ಲ ಸೊಂದ ಸಂದಾಯಿತ ಬಂದು ಎಲ್ಲ ಅಡ್ಡ ಪಾತ್ರರು ಮುಕ್ತಾಯ. ಇನ್ನು ಮುಂದೆ ಕಿಶೋರ್ ಸರ್ ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆ ಪುನಂಚಿನ ಮಾತಾ ಗೌರವದೊಂದಿಗೆ ಕರೆತಕ್ಕ ಒಂದು ವೇದಿಕೆಯ ನಿರೂಪಣ ಮಾತಾ ಜೋಕ್ನ ಇಲ್ಲದ ಕೈ ಜೋಕ್ನ ಇಲ್ಲ ಒಂದ ಸರಸವನ್ನು ಬಂದು ಭಾರಿ ಕಾರ್ಯಕ್ರಮ ನೋಡಲಿ ರಜದ ಬಗ್ಗೆ ಜೋಕ್ಲು ಹೊರಬಹುದು ಇಲ್ಲದ ಕೈಗೆ ದಾದಾದ ಒಂದು ಶಿಬಿರ ಇದೆ ಮಸ್ತ್ ಪ್ರಯೋಜನ ಉಂಟು. ಅవి ನಾನು ಇತ್ತದು ಎಲ್ಲ ಶಾಲೆಗೆ ಹೋಗಿದ್ದೇನೆ ಅಪ್ಪಗಾಯ ಪರಿಚಯ ಯಾರೇ ಹೈಸ್ಕೂಲ್ ಅದೊಂದು ಪ್ರಾಣಿ ಯಾರಲ್ಲಿ ಚಿತ್ರ ಬಟ್ಟೆ ಹುಷಾರಿದ್ದೇವೆ ಅವರಿಗೆ ಆ ದೇವರ ದಯ ಯಾರ ಗುರ್ಜಿ ಮಸ್ತ್ 22 ವರ್ಷದ ಇಚ್ಛೆ ಪಟ್ಟ ಏಸು ಜೋಗ್ಲಿಗೆ ಕಲ್ಪೋದು ಕೂಡ ಶಿಬಿರ ಕೆಲವರಿಂದ ಪಲ್ಲೆ ಮಸ್ತ್ ತುಪ್ಪ ಬರ್ಬೋದು ಆತ ಗಟ್ಟಲೆ ಇಂತ ಗಟ್ಟಲೆ ಅದಕ್ಕೆ ಶಿಬಿರ ಹೂವೇ ಒಂಜಿ ಸಂಭಾವನೆ ಹೆಚ್ಚಂತೆ ಜೋಗ್ಲಿ ಕಲ್ಪ ನಿಜವಾದ ಮಸ್ತ್ ಅಭಿನಂದನೆ ಸಲ್ಲಿಸುವಂತ ನವೀನ
ನನ್ನ ದುಂಬಕ್ಲ ನೇರದ ಜಾಸ್ತಿ ಜೋಕ್ಲು ಬರ್ಬೇಕಾಗ್ತದೆ ಅಕ್ಲ ಪ್ರತಿಭಾ ಪ್ರದರ್ಶನ ಅಭ್ಯಾಸನ ಮನ್ಪಾಡು ಮನೊಂದು ಕಾರ್ಯಕ್ರಮಕ್ಕೆ ಶುಭ ಜೈ ಜೈ ಕರ್ನಾಟಕ ಜೈ ಕರುಣ. ಎಲ್ಲರಿಗೂ ನಮಸ್ಕಾರ. ಜೋರಾಗಿ ನಮಸ್ಕಾರ. ವಾಯ್ಸ್ ಬರಬೇಕು. ಈ ಶಾಲೆಯ ಮಕ್ಕಳಲ್ಲದೆ ಬೇರೆ ಶಾಲೆಯ ಮಕ್ಕಳು ಎಷ್ಟು ಮಂದಿ ಇದ್ದಾರೆ? ಉಪ್ಪಳ ಶಾಲೆ ಬಿಟ್ಟು ಶಾಲೆ ಹೆಸರು ರಾಷ್ಟ್ರೋತ್ಥಾನ. ನೆಕ್ಸ್ಟ್ ಪರಿಜ್ಞಾನ. ನಿನ್ನ ಹೆಸರು ರಾಜೇಶ್. ಆದೀಶ್. ಜೋರ್ ಕೇಳಬೇಕು, ಇಲ್ಲಿ ಬರಬೇಕು. ನೆಕ್ಸ್ಟ್ ಅಖಿಲ್. ತೆರೇಸಾ. ಸೈಂಟ್ ತೆರೇಸಾ. ನೆಕ್ಸ್ಟ್ ಗಹನ್. ಒಡಿಯೂರು. ಗುಡ್. ಇಲೈ. ನೆಕ್ಸ್ಟ್ ರಿತಿಕ್. ಪುತ್ತಾರ. ಯಾವ ಶಾಲೆ? ಶಾಲೆ ಹೆಸರು ಯಾವ ಶಾಲೆ? ಹೀರಾ ಇಂಟರ್ನ್ಯಾಷನಲ್ ಸ್ಕೂಲ್. ಬಬ್ಬುಕಟ್ಟೆ. ಪ್ರಣತಿ. ಸೈಂಟ್ ತೆರೇಸಾ ಸ್ಕೂಲ್. ವೆರಿ ನೈಸ್. ನೆಕ್ಸ್ಟ್ ಮನಸ್ವಿ. ಯಾವ ಶಾಲೆ? ಭಗವತಿ. ಹಾ. ವೇಸ್. ಮೃಣಾಲಿ. ಉಚ್ಚಿಲ ಶಾಲೆ. ಯಾವುದು ಉಚ್ಚಿಲ? ಉಚ್ಚಿಲ ಬೋವಿ ಶಾಲೆ. ಶಾಲೆ ಹೆಸರು ಶಾರದಾ ವಿದ್ಯಾನಿಕೇತನ. ತಲಪಡಿ. ನಾಳೆ ಸ್ಟೆಲ್ಲಾ ಮ್ಯಾರೀಸ್. ಸ್ಟೆಲ್ಲಾ ಮ್ಯಾರೀಸ್. ಕೋಟೆಕ. ಇನ್ಯಾರು ಏನಿಲ್ಲ ಹೇಳು. ಪೂರ್ವೇಶ್. ಶಾಲೆ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ. ಮಾನ್ವಿ. ಉಚ್ಚಿಲ ಬೋವಿ. ನೆಕ್ಸ್ಟ್ ಬೇಗ ಚಾರ್ವಿ. ಸೈಂಟ್ ಸೆಬೆಸ್ಟಿಯನ್. ಇಶಿಕಾ. ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ. ನಿಹಾರಿಕಾ. ಸ್ಟೆಲ್ಲಾ ಮ್ಯಾರೀಸ್. ಇನ್ಯಾರು ಇಲ್ಲ. ಬೇಗ ಗಾಲವಿ. ವಿದ್ಯಾಧರ್. ಚಾರ್ವಿ. ಸೈಂಟ್ ಸೆಬೆಸ್ಟಿಯನ್. ಹೇಳಮ್ಮ. ಶುಭ. ನಿತ್ಯಾಧರ್. ಎಸ್. ನೆಕ್ಸ್ಟ್ ಶ್ರೇಯಾ. ಸೇಕ್ರೆಡ್ ಹಾರ್ಟ್. ಓಕೆ, ಆಯ್ತಲ್ಲ. ಉಳಿದವರೆಲ್ಲ ಹೇಳಮ್ಮ. ಯಾವುದು? ಎಸ್. ಇಡ. ಉಳಿದವರೆಲ್ಲ ಕುಂಬಳ ಶಾಲೆ. ಹೆಸರು ಹೇಳಿ. ಸರ್ಕಾರಿ ಮೈತ್ರಿ. ಹೆಸರು ಹೇಳಿ ಒಟ್ಟಿಗೆ. ಎಲ್ಲ ಶಾಲೆ ಹೆಸರು ಹೇಳಿ ಒಟ್ಟಿಗೆ ಜೋರಾಗಿ. ಇವತ್ತು ಸುಮಾರು 60 ಮಂದಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನು ವಂದಿಸುತ್ತಾ, ನಾಳೆ ಇದರಲ್ಲಿ ಬರುವವರು ಎಷ್ಟು ಮಂದಿ? ನಾಳೆ ಯಾರಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ? ಯಾರಿಗೆಲ್ಲ ಡಬಲ್ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಬರ್ಬೇಕು. ನಾಳೆ ಯಾರಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ? ಎಲ್ಲರೂ ಬರ್ತೀರಾ? ಕೈ ಎತ್ತಿ. ಇಲ್ಲ, ನಾಳೆ ಬರ್ಲಿಕ್ಕೆ ಆಗುದಿಲ್ಲ. ನೋ ಅಬ್ಸೆನ್ಸಿ. ಎಲ್ಲರೂ ಇವತ್ತೆಷ್ಟು ಮಂದಿ ಬಂದಿದ್ದೀರಿ? ನಿಮ್ಮ ಫ್ರೆಂಡ್ಸ್ ಇದ್ದು ಒಬ್ಬೊಬ್ಬರನ್ನು ಕರ್ಕೊಂಡು ಬರ್ಬೇಕು. ಮತ್ತೆ ಬರುವಾಗ ಇನ್ನೊಬ್ಬರೊಬ್ಬರನ್ನು ಕರ್ಕೊಂಡು ಬರ್ಬೇಕು. ನವೀನ್ ಮೇಷ್ಗೆ ಸಾಕಾಗಬೇಕು. ಇಲ್ಲಿ ಈ ರೂಮ್ ಫುಲ್ ಆಗಬೇಕು. ಎಲ್ಲರಿಗೂ ಶುಭಾಶಯಗಳು. ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಪ್ರದರ್ಶಿಸುವಂತಹ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನು ನೀವು ಖಂಡಿತವಾಗಿ ಒಂದು ವಾರದಲ್ಲಿ ಸ್ವಲ್ಪ ನಮ್ಮ ನವೀನ್ ಸರ್ ಅವರು ಹೇಳಿಕೊಡ್ತಾರೆ ಯಾವ ರೀತಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕು. ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ಅವರವರದೇ ಆದ ಒಂದು ಪ್ರತ್ಯೇಕ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಇಲ್ಲಿ ಅವರು ಗುರುತಿಸ್ತಾರೆ. ನಿಮ್ಮ ಮನೆಯವರು ಕೂಡ ಗುರುತಿಸಿದ್ದಾರೆ. ಅವರಿಗೆ ಕೂಡ ಗೊತ್ತಿರದೇ ಇರುವಂತಹ ಕೆಲವು ಪ್ರತಿಭೆಗಳು ಇಲ್ಲಿ ಕಾಣಸಿಗಲಿಕ್ಕಿದೆ. ಆ ಒಂದು ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿ
ಎಲ್ಲರಿಗೂ ಶುಭವಾಗಲಿ. ನಾಳೆ ಇದಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ಬರುವಂತಾಗಲಿ. ನಿಮ್ಮ ಈ ಚಿಗುರು ಲೈವ್ ಇದು 25 ವರ್ಷ ಆಗ್ತದೆ. ಇದು ಹೆಮ್ಮರವಾಗಿದೆ. ಚಿಗುರು ಅಂತ ಹೇಳಿಗಾದರೆ ಇದು ಹೆಮ್ಮರವಾಗಿದೆ. ಮುಂದಿನ ದಿನಗಳಲ್ಲಿ ಅವರ ಈ ಚಿತ್ತಾರ ಪ್ರತಿಷ್ಠಾನಕ್ಕೂ ಶುಭಾಶಯವನ್ನು ಕೋರುತ್ತಾ, ನಿಮ್ಮ ಈ ಒಂದು ಶಿಬಿರ ಯಶಸ್ವಿಯಾಗಿ ಮೂಡಿ ಬರಲಿ. ಮನೆಯವರಿಗೆ ನೀವು ಕಳಿಸಿದಂಥ, ಅವರು ಮನೆಯಿಂದ ಇಲ್ಲಿ ತನಕ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಇಲ್ಲದ್ರೆ ಕಳಿಸಿದ್ದಾರೆ. ಒಂದು ವಾರ ಮನೆಯವರಿಗೆ ಒಂದು ಖುಷಿ ಕೊಡುವಂತಹ ಕೆಲಸ ಮಾಡಿ, ನೀವೊಂದು ಬೇಸಿಗೆ ಇಲ್ಲಿ ಶಿಬಿರದಲ್ಲಿ ಏನಾದರೂ ಒಂದು ಕಲಿತಿದ್ರೆ ಆ ಒಂದು ಪ್ರತಿಭೆಯನ್ನು ನೀವು ಮನೆಯವರಿಗೆ ತೋರಿಸಿ ಅವರಿಂದ ಕೂಡ ಒಂದು ಪ್ರಶಂಸೆಗೆ ಪಾತ್ರರಾಗಿ ಅಂತ ಹೇಳುತ್ತಾ, ಒಂದು ವಾರ ನಮ್ಮ ನವೀನ್ ಸರ್ ಏನು ನಿಮಗೆ ಕಳಿಸಿಕೊಡ್ತಾರೆ ಅವರಿಗೆ ಕೂಡ ಒಂದು ಖುಷಿ ಆಗುವಂತಹ ಕೆಲಸವನ್ನು ಮಾಡಿ, ಕುಂಪಲ ಶಾಲೆಯ ಹೆಡ್ ಟೀಚರ್ ಎಲ್ಲಿದ್ದಾರೆ ಅವರಿಗೆ ಕೂಡ ಒಂದು ನೀವು ಮಾಡಿರುವಂತಹ ಕೆಲಸ ಖುಷಿ ತರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭಾಶಯ ಅಂತ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾ ಜೈ ಹಿಂದ್ ಜೈ ಭಾರತ್. ಈ ಶಿಬಿರದಲ್ಲಿ ಮೊದಲನೇ ದಿವಸ ನಾಟಕ ನಮಗೆ ಕಲಿಸಲಿಕ್ಕೆ ಬರ್ತಾರೆ. ರಂಗ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಜಗನ್ ಪವರ್ ಸರ್ ಅವರು ರಂಗ ನಿರ್ದೇಶಕರು. ಅವರು ನಮಗೆ ಶಿಬಿರದಲ್ಲಿ ರಂಗ ಅಭಿನಯದ ಬಗ್ಗೆ ಹೇಳಿಕೊಡ್ತಾರೆ. ಹಾಗೆ ಮೂರನೇ ದಿವಸ ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಳಿಕೊಡ್ತಾರೆ. ರಾಜು ಕಿದೂರ್ ಅಂತ ಕುಂಬ್ಳೆಯಲ್ಲಿ ಅವರು ಸರ್ ಆಗಿದ್ದಾರೆ. ಅವರು ಇದರಲ್ಲಿ ಕೂಡ ಇದ್ದಾರೆ. ಅವರು ತುಂಬ ಅದರಲ್ಲಿ ತಿಳ್ಕೊಂಡವರು, ಪರಿಸರದ ಬಗ್ಗೆ ಮಾಹಿತಿ ಎಲ್ಲ ತಿಳಿದುಕೊಂಡವರು. ಹಾಗೆ ನಾಲ್ಕನೇ ದಿವಸ ಮಿಮಿಕ್ರಿ ಮತ್ತು ಶ್ಯಾಡೋ ನೆರಳು ಬೆಳಕಿನ ಆಟ, ಹಾಗೆ ಹಾಸ್ಯ ಚಟಗಳನ್ನು ಮಾಡಲಿಕ್ಕೆ ಪಟ್ಟಾಭಿರಾಮ ಸೂರ್ಯ ಬರ್ತಾರೆ. ಆಮೇಲೆ ಯೋಗ ಕಲಿಸಲಿಕ್ಕೆ ಪ್ರಮೋದ ಟೀಚರ್ ಬರ್ತಾರೆ. ಅವರು ಮಣಿಪಾಲ ಸ್ಕೂಲ್ನಲ್ಲಿ ಯೋಗ ಟೀಚರ್ ಆಗಿದ್ದಾರೆ. ಅವರು ಮಕ್ಕಳಿಗೆ ಚಿಕ್ಕವಾದಂಥ ಸುಲಭವಾಗಿರುವಂಥ ಯೋಗವನ್ನು ಕಲಿಸ್ತಾರೆ. ಹಾಗೆ ಮನೋರಂಜನಾಟಕ್ಕಾಗಿ ಉಮೇಶ್ ಕುಂಪಲ್ ಅವರು ಬರ್ತಾರೆ. ಹಾಗೆ ವಿಜ್ಞಾನದ ಮಾದರಿಗಳನ್ನು ತಯಾರು ಮಾಡಲಿಕ್ಕೆ ಚಂದ್ರಾಡ್ಕರ್ ಅಂತ ಬರ್ತಾರೆ. ಮತ್ತೆ ಮಿಮಿಕ್ರಿ ಮೂಕಾಭಿನಯದ ಬಗ್ಗೆ ವಿಸ್ಮಯ ವಿನಾಯಕ್ ಬರ್ತಾರೆ. ಹಾಗೆ ನವೀನ್ ಆಟ್ಕರ್ ಬರ್ತಾರೆ ಕ್ರಾಫ್ಟ್ ಕಲಿಸಲಿಕ್ಕೆ. ಹೀಗೆ ತುಂಬ ಮಂದಿ ಬರ್ತಾ ಇದ್ದಾರೆ. ಕೆಲವೊಂದು ಜನ ಆಸಕ್ತಿಯಿಂದ ಅವರೇ ಬರ್ತಾರೆ, ಹುಡುಕಿಕೊಂಡು ಬರ್ತಾರೆ. ಈ ಸರ್ ಇದು ಕ್ಯಾಂಪ್ ಇಲ್ಲಿ ಅಂತ ಹೇಳಿ ನವೀನ್ ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಬರೋದು. ಹಾಗೆ ಅವರಿಗೂ ಕೂಡ ನಾವು ತುಂಬ ಧನ್ಯವಾದಗಳು. ಎಲ್ಲರೂ ಹಣ ಕೊಟ್ಟು ಅವ್ರನ್ನ ಕಳಿಸೋದಲ್ಲ, ನಾವೆಲ್ಲ ನಮ್ಮ ಮೇಲೆ ಪ್ರೀತಿ ಇಟ್ಬಾರ್ದು, ನಿಮ್ಮ ಮೇಲೆಲ್ಲ ಪ್ರೀತಿ ಇಟ್ಬಾರ್ದು. ಹಾಗೆ ಇದರ ಬಗ್ಗೆ ಒಂದು ಎರಡು ಮಾತು ಚಂದ್ರಕಲಾ ಮೇಡಮ್ ಅವರು ಮಾತಾಡಬೇಕು. ಸರ್ವಭೂತೇಷು ಮಾತೃರೂಪೇಣ ಶ್ರದ್ಧಾರೂಪೇಣ ವಿನಯರೂಪೇಣ ಸಂಸ್ಥಿತಃ ನಮಸ್ತಸ್ಸೇ 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 ನಮೋ ನಮಃ. ಮಕ್ಕಳೇ, ಚಿತ್ತಾರ, ನಿಮ್ಮ ಮನಸ್ಸಿನ ಚಿತ್ತಾರ, ನಿಮ್ಮ ಮನಸ್ಸಿನ ಭಾವನೆಗಳು, ನಿಮ್ಮಲ್ಲಿರುವ ಪ್ರತಿಭೆಗಳು, ನಿಮ್ಮಲ್ಲಿರುವಂತಹ ವಿಶೇಷತೆಗಳು ಹೊರಚೆಲ್ಲುವಂತಹ ಒಂದು ಪ್ರತಿಭೆ, ಅದಕ್ಕೆ ಕೊಡುವಂತಹ ವೇದಿಕೆ ಇದಾಗಿದೆ. ಮಕ್ಕಳು ಎಷ್ಟು ಜನ ಇದ್ದಾರೆ ಈ ಶಾಲೆಯಲ್ಲಿ? 156 ಮಕ್ಕಳಿದ್ದಾರೆ. ಅದರಲ್ಲಿ ಬಂದದ್ದು ಕೆಲವು 40-45 ಮಕ್ಕಳು. ಹಾಗೆ ಸುತ್ತಮುತ್ತ ಎಷ್ಟೋ ಶಾಲೆಗಳಿವೆ. ಆದರೆ ಒಂದು 10 ಶಾಲೆಯವರು ಬಂದಿದ್ದಾರೆ, 1-2-3-4 ಈ ಥರದಲ್ಲಿ ಮಕ್ಕಳು ಬಂದಿದ್ದಾರೆ. ಮಕ್ಕಳು, ನೀವು ಗ್ರೇಟ್. ನಾನು ಹಿಪ್ಪಿಪ್ ಅಂತ ಹೇಳ್ತೀನಿ, ಹುರ್ರೆ ಅಂತ ಹೇಳಿ, ಆಯ್ತಾ? ಗ್ರೇಟ್ ಆದ ಮಕ್ಕಳಿಗೆ ಹಿಪ್ಪಿಪ್ ಹಿಪ್ಪಿಪ್ ಅದೆಲ್ಲ ಸ್ಕೌಟ್ಸ್ ಅಲ್ಲ? ಲಾಸ್ಟಿಗೆ ಅವರು ಕಂಡಿದ್ದು ಸ್ಕೌಟ್ಸ್ ಅಲ್ಲ? ಇಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಮಕ್ಕಳೇ, ನಾವೇ ಧನ್ಯರು ಅಂತ ಹೇಳಬೇಕು. ಸೈಕಲ್ ಹಿಡ್ಕೊಂಡು ಆಟ ಆಡೋದು, ಬಿಸಿಲಿನಲ್ಲಿ ಆಟ ಆಡೋದು, ಕ್ರಿಕೆಟ್ ಆಡೋದು ಇದ್ದದ್ದೇ. ಅದನ್ನು ಬೇರೆ ಹೊತ್ತಿನಲ್ಲಿ ಕೂಡ ಮಾಡ್ಬೋದು, ಸಂಜೆ ಹೊತ್ತಿನಲ್ಲೂ ಕೂಡ ಮಾಡಲಿಕ್ಕೆ 4 ಗಂಟೆ ನಂತರ. ಈಗ ಇಲ್ಲಿ ಬಂದು ನೀವು ಕಲ್ತಿದ್ದೀರಿ ಅಂದರೆ ರೆಡ್ ಶರ್ಟ್ ಮಗು ನೋಡು, ಹೊಸ ಬೇರೆ ಶಾಲೆಯಿಂದ ಬಂದ ಮಗು ನೋಡಿ ಒಂದ್ಸರಿ ಅವನು ಕರಿ ಮಾತಾಡಲಿಕ್ಕಿಲ್ಲ, ಕೇಳಬೇಕಾಯ್ತು. ಯಾವುದೇ ನೀವು ಇಲ್ಲಿ ಕಲಿತೀರಿ ಅಂತ ಹೇಳಿದರೆ ಇದು ನಿಮ್ಮ ಭವಿಷ್ಯತ್ತಿಗೆ ಒಂದು ಇದು ಆಲೋಚನೆ ಮಾಡಿದ್ದೀರಿ ನೋಡಿ. ಇಲ್ಲಿ ಬಂದ ನವೀನ್ ಸರ್ ಅವ್ರು ನೋಡೋಕೆ ಹೇಗಿದ್ದಾರೆ, ಬಹಳ ಸರಳ ವ್ಯಕ್ತಿತ್ವ ಇರುವಂಥ ಮನುಷ್ಯ. ಅದು ಏನಿಲ್ಲ, ಯಾವುದು ನಾನೊಬ್ಬ ಇಷ್ಟು ದೊಡ್ಡ ವ್ಯಕ್ತಿಯಮ್ಮ, ಒಂದು ಇಷ್ಟು ಕೂಡ ಅವರಲ್ಲಿ ಆ ಒಂದು ಏನಂತ ವಿಶೇಷತೆ ಅವ್ರಿಗೆ ಕಾಣ್ತಿಲ್ಲ. ನೋಡೋಕೆ ಇಂಥ ಒಂದು ವ್ಯಕ್ತಿಯಾ ಅಂತೇಳಿ ಅವರನ್ನು ಹುಡುಕಿಕೊಂಡು ನೀವು ಹೇಳ್ತೀರಿ ಪಟ್ಟಾಭಿರಾಮ ಸುಳ್ಯದವರೆಲ್ಲ ಬರ್ತಾರೆ ಅಂತ ಹೇಳಿದರೆ
ಅವರಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಗೊತ್ತುಂಟ? ಒಂದು ಸಾರಿ ಕರೆದ್ರೆ 10,000 ಎಲ್ಲ ಕೊಡಬೇಕು. ಅಂಥದ್ರಲ್ಲಿ ನವೀನ್ ಸರ್ನ ಪ್ರೀತಿಯಿಂದ ಬಂದು ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟು ಜನರಿಗೆ ಹೆಸರನ್ನೇ ಅವರು ಟಾಪ್ ಲೆವೆಲಲ್ಲಿ ಇರುವ ಮಕ್ಕಳಿಗೆ ನಿಮಗೆ ಅವ್ರಿಗೆ ಹೇಳ್ಕೊಡಿಗೆ ಬರ್ತಿದ್ದೀರಂತೇಳಿ ನಿಮ್ಮ ಅದೃಷ್ಟ. ಅಂತ ಅದೃಷ್ಟ ನಿಮಗೆ ಸಿಕ್ಕಿದೆ. ಆ ಅದೃಷ್ಟವನ್ನು ಸರಿಯಾಗಿ ಬಳಸಿಕೊಳ್ಳಿ. ಮಧ್ಯದಲ್ಲಿ ಮಾತನಾಡುವುದು ಇನ್ನೇನು ಮಾಡೋದು ಬೇಡ. ಇದರಲ್ಲಿ ಯಾವುದೊಂದು ರೀತಿಯ ಸಂವಹನ ಚೆನ್ನಾಗಿರಲಿ. ಏನಾದರೂ ಗೊತ್ತಿಲ್ಲದಿದ್ದರೆ ಕೇಳಿ, ಚೆನ್ನಾಗಿ ಕಲಿಯಿರಿ, ಗೊತ್ತಾಗದಿದ್ದರೆ ಕೇಳಿ. ಹಾಗೆ ನಿಮ್ಮ ಆ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ. ಬೇರೆ ಶಾಲೆ ಮಕ್ಕಳು ಕೂಡ ಬಂದಿದ್ದಾರೆ, ಅವರೊಟ್ಟಿಗೆ ಕೂಡ ಪ್ರೀತಿಯಿಂದ ಇರಿ. ಹೊರಗಡೆ ಏಕದಮ ಹೋಗುವುದು ಬರುವುದೆಲ್ಲ ಮಾಡಬೇಡಿ. ನಿಮ್ಮ ಸಮಯ ಅವಕಾಶ ಬಹಳ ಕಡಿಮೆ ಇರ್ತದೆ. ಅಂದರೆ ಬೆಳಗ್ಗೆಯಿಂದ 4 ಗಂಟೆ ಅಂತ ಹೇಳಿದ್ರು ಅದರಲ್ಲಿ ಮಧ್ಯದಲ್ಲಿ ಆಚೆ ಈಚೆ ಹೋಗುವಂಥ ಸಮಯ ವೇಸ್ಟ್ ಆಗ್ತದೆ. ಅದನ್ನೆಲ್ಲ ಕಳ್ಕೊಳ್ಬೇಡಿ. ಇಷ್ಟು ಸಮಯವನ್ನು ಜಾಗರೂಕತೆಯಿಂದ ನೀವು ಬಳಸಿಕೊಳ್ತೀರಿ, ಅದು ನಿಮಗೆ ಲಾಭ. ಆದ್ದರಿಂದ ಎಲ್ಲವನ್ನು ಬಳಸಿಕೊಳ್ಳಿ. ಇನ್ನು ನಾನು ಹೇಳಿದಂದರೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮಾಧುಸ್ವಾಮಿ ಸರ್, ನಾನು ಬಂದಲ್ಲಿ ನಾನು ಹೇಳಿದ್ದೇನೆ, ರೋಟರಿ ಇವರು ನಮಗೆ ಬಹಳ ಆತ್ಮೀಯರಾಗಿದ್ದಾರೆ. ಎಷ್ಟು ಆತ್ಮೀಯರು ಅಂತ ಹೇಳಿದರೆ, ಈ ಶಾಲೆ ಮೊದಲು ಹೇಗಿತ್ತು ಈಗ ಹೇಗಾಯಿತು ಅದನ್ನು ಗಮನಿಸಿಕೊಳ್ಳಿ. ನಾವಿನ್ನು ಹೇಳಬೇಕಾಗಿಲ್ಲ. ಅದಕ್ಕೆಲ್ಲ ದಾನ ಯಾರು ಅಂತ ಹೇಳಿದರೆ, ದಾನಿಗಳು ನಮ್ಮ ಮಂಗಳೂರು ರೋಟರಿ ಕ್ಲಬ್ನವರು. ಅದೇ ರೀತಿ ಸಮುದಾಯಗಳು ನಮ್ಮ ಯಾರೋ ಕುಂಪರದ. ಅದೇ ರೀತಿ ಮತ್ತೊಂದು ಇದು ಅಂತ ಹೇಳಿದರೆ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟಿನವರು, ನಾರಾಯಣ ಸರ್, ಸುಧಾಕರ್ ಸರ್, ಅವರ ಕಮಿಟಿಯಲ್ಲಿರುವ ಎಲ್ಲ ಮೆಂಬರ್ಸ್ಗಳನ್ನು, ಅದಕ್ಕೆ ಪ್ರೋತ್ಸಾಹ ಕೊಡುವವರು ನಮ್ಮ STMC ಅಧ್ಯಕ್ಷರು ಮತ್ತು ಸದಸ್ಯರುಗಳು. ಎಲ್ಲರೂ ಪ್ರೀತಿಯಿಂದ ಈ ಒಗ್ಗಟ್ಟಿನ ನಾವು ಕೆಲಸ ಮಾಡುವ ಕಾರಣ ಮೊನ್ನೆಯಿಂದ ನೀವು ನೋಡ್ತಿದ್ದೀರಿ ಈ ಶಾಲೆ ಏನೋ ಗಿರಿಗಿರಿ ಅಂತ ಅನಿಸ್ತಾ ಇದೆ. ಒಂದೊಂದು ವಾರ 2 ಶಾಲೆಗಳು NSS ಕ್ಯಾಂಪನಲ್ಲಿ ಮಾಡಿ ಬಹಳ ಸುಂದರವನ್ನು ಮಾಡಿದ್ದಾರೆ. ಈಗ ಮಕ್ಕಳ ಸುಂದರತೆಯನ್ನು ಬೆಳಗಿಸುವಂತಹ ಒಂದು ಕಾರ್ಯಕ್ರಮ. ರಜದಲ್ಲಿ ಚಿತ್ತಾರ ಚಿಗುರು ಎಂಬ ಒಂದು ಕಾರ್ಯಕ್ರಮ, ಮಕ್ಕಳಲ್ಲಿ ಒಳ್ಳೆಯ ಪ್ರತಿಭೆಯನ್ನು ಬೆಳೆಸುವಂಥ ಕಾರ್ಯಕ್ರಮ. 4 ಗೋಡೆಗಳ ಮಧ್ಯದಲ್ಲಿ ಸಿಗುವಂಥದ್ದು ಖಂಡಿತ ಶಿಕ್ಷಣ ಅಲ್ಲ, ಕ್ಲಾಸಿನಿಂದ ಹೊರಗೆ ಬರಬೇಕು. ಇಂಥ ಕಾರ್ಯಕ್ರಮ ಇದು ಪಠ್ಯೇತರ ಕಾರ್ಯಕ್ರಮ, ಕಲಿಕೆಗೆ ಪೂರಕವಾಗಿರುವ ಕಾರ್ಯಕ್ರಮ. ನಿಮಗೆ ಏನೆಲ್ಲ ಬೇಕು, ಎಲ್ಲಿ ಮೈನಸ್ ಆಗಿರ್ತದೆ ಪಾಠದಲ್ಲಿ, ಅವುಗಳಲ್ಲಿ ಪ್ಲಸ್ ಆಗುವಂಥ ಕಾರ್ಯಕ್ರಮ ಇದು. ಅಂಥ ಕಾರ್ಯಕ್ರಮವನ್ನು ನಮ್ಮ ನವೀನ್ ಸರ್ ಅವರು ಒಪ್ಪಿಕೊಂಡು ನನ್ನವರಿಗೆ ಕೇಳಿದಾಗ, ಬೇರೆ ಶಾಲೆಯಲ್ಲಿ ಅವರೆಲ್ಲ ಮಾಡ್ತಾಯಿದ್ರು, ಈ ಸಾರಿ ನಮ್ಮ ಶಾಲೆಯಲ್ಲಿ ಮಾಡಿ ಸರ್ ಅಂತ ಕೇಳಿದಾಗ ಒಂದೇ ಮಾತು, ಆಯಿತು ಮೇಡಮ್ ಅಂತ. ಮೊನ್ನೆ ಬಂದ ಸಹ್ಯಾದ್ರಿ NSS ಕ್ಯಾಂಪಿನಲ್ಲಿ ನೋಡಿದ್ದೀರಲ್ಲ, 1 ವಾರ ಇಲ್ಲೇ ಇದ್ರು, ಎಲ್ಲವನ್ನು ನೋಡಿಕೊಂಡು. ಹಾಗೆ ಅವರು ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನೆರವೇರಿಸಿರುವುದು ನಮ್ಮ ಪುಣ್ಯ ಅಂತ ಹೇಳಬೇಕು. ಮೊನ್ನೆದೇ ಏನೆಲ್ಲ ನಡೀತಾ ಇದೆಯೋ ಅದು ನಮ್ಮ ಈ ಕುಂಪಲ ಶಾಲೆ RMS ಶಾಲೆಯ ಒಂದು ಸ್ವರ್ಣ ದಿನಗಳಲ್ಲಿ ಬರೆಯುವಂತಹ, ಅಕ್ಷರಗಳಲ್ಲಿ ಬರೆಯುವಂತಹ ದಿನಗಳು ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದು ಕೂಡ ದುಡ್ಡು ಕೊಟ್ಟು ಸ್ವಲ್ಪ ದುಡ್ಡುಗಳೆಲ್ಲ ಹೋಗ್ತದೆ ಬರ್ತದೆ. ಆದರೆ ಈ ದೊಡ್ಡ ಅಮೌಂಟು ಲಕ್ಷಗಟ್ಟಲೆ ಅಮೌಂಟ್ ಬರಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳಿಂದಲೇ ಸಾಧ್ಯ ಇದೆ. ಹೀಗೆ ನಾಳಿದ್ದು ಕೂಡ ನಿಮ್ಮೊಟ್ಟಿಗೆ ಮಧ್ಯದಲ್ಲಿ ಮಾತನಾಡಿದ ತುಂಬ ಮಂದಿ ಬರ್ತಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ನಿಮ್ಮ ಸಭ್ಯತೆಯಿಂದ ನಿಮ್ಮ ಈ ಕಾರ್ಯಕ್ರಮದ ವಿಶೇಷತೆಯನ್ನು ನೀವು ಹೇಳಬೇಕು. ಅದೇ ರೀತಿ ಈ ನಮ್ಮ ಸರ್ ಈಗ ಫೋಟೋಗ್ರಾಫಿ ಹೇಳ್ತಿದ್ದಾರೆ, 25 ವರ್ಷದಿಂದ ಅವರ ಜೊತೆ ಇದ್ದಾರೆ, ಅವರ ಒಡನಾಡಿಗಳಾಗಿದ್ದಾರೆ. ಕಾರ್ಯಕ್ರಮ ಬಿತ್ತರಿಸುವಲ್ಲಿ ಅವರು ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಇದೆಲ್ಲ ಮಕ್ಕಳೇ ಅವರು ಓನು ಇದಕ್ಕೆ ಹೇಳಿದ್ದು ಸ್ವಯಂ ಆಗಿ ಶ್ರಮದಾನ ಮಾಡುವಂಥದ್ದು. ಶ್ರಮದಾನ ಅಂತ ಹೇಳಿದ್ರೆ ಕೆಲಸ ಮಾಡಿ ಮಾಡೋ ಶ್ರಮದಾನ ಅಲ್ಲ, ಜ್ಞಾನದ ಶ್ರಮದಾನ ಕೂಡ ಇದೆ. ಇಲ್ಲಿ ಜ್ಞಾನದ ಶ್ರಮ ಇಲ್ಲಿ ಕಾಣ್ತಾ ಇದೆ. ಎಲ್ಲರಿಗೂ ನಾನು ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿ ಮಕ್ಕಳ ಜ್ಞಾನ ಬೆಳಕಿ ದೀಪದಂತೆ ಮಗು ಯಾವತ್ತೂ ನಾವು ಜ್ಞಾನ ಜ್ಯೋತಿಗಳಾಗಿರಬೇಕು. ಕತ್ತಲಿನಲ್ಲಿ ಇರುವಂಥದ್ದಲ್ಲ, ಬೆಳಗಿನ ಇದನ್ನು ದೀಪೋರಿಸುವಾಗ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಎಲ್ಲೋ ಬೆಳಗಿನ ಕಡೆಗೆ ನಮ್ಮ ಜ್ಞಾನದ ಬೆಳಕು ಸಾಗಿ ಅಂತ ಹಾರೈಸ್ತಾ ಎಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಈ ಶಾಲೆಯನ್ನು ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹ ಅದಕ್ಕೆ ಪೂರಕವಾಗಿ ಸಹಕರಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ಪೇರೆಂಟ್ಸ್ ಬಂದು ಕೂತಿದ್ದಾರೆ, ಅವರಿಗೂ ಕೂಡ ನಾನು ವಂದಿಸ್ತಾ, ನನ್ನ ಸಹೋದ್ಯೋಗಿ ಅಶ್ವಿನಿ ಮೇಡಮ್ ಅವರು ಬಂದಿದ್ದಾರೆ. ಟೀಚರ್ಸ್ ಅವರ ಡ್ಯೂಟಿಯಲ್ಲಿರುವ ಕಾರಣ ಬರಲಿಲ್ಲ, ಆದರೆ ಎಲ್ಲರೂ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಒಂದು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಯಶಸ್ವಿಯಾಗಿ ಚಿನ್ನದ ಚಿತ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರಂತ
ನಮ್ಮ ಮಿತ್ರರಾದ ಶ್ರೀ ಮಾಧವಸ್ವರ್ಣ ಅವರಿಗೆ ನಮ್ಮ ಒಂದು ನೆನಪಿನಗಾಗಿ ಜೊತೆಯಲ್ಲಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಪ್ರೋತ್ಸಾಹ ನೀಡುವಂಥ ರೋಟರಿ ಸಮುದಾಯದ ಇದರ ಅಧ್ಯಕ್ಷರು ಕೆ.ಸಿ. ಮಿತ್ರವೃಂದ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು ಆದಂಥ ಶ್ರೀ ಸುಧಾಕರ್ ಕೊಂಪ ಮಾಜಿ ಸೈನಿಕರು, ಇವರಿಗೆ ಕೂಡ ನಮ್ಮ ಧನ್ಯವಾದಗಳು. ಅದೇ ರೀತಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಚಲಚಿತ್ರ ನಟರು ಆದಂಥ ಶ್ರೀ ಕಿಶೋರ್ ಟಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಒಂದು ಚಿಕ್ಕ ಕೇಳ್ಪಾಣಿ. ಅದೇ ರೀತಿ ಒಂದು ಕಾರ್ಯಕ್ರಮ ನಡೀಬೇಕಿದ್ರೆ ಒಂದು ಶಾಲೆ ವ್ಯವಸ್ಥೆಗಳು ಬೇಕಾಗ್ತದೆ. ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದವರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಚಂದ್ರಕಲಾ ಮೇಡಮ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಅವರಿಗೆ ಒಂದು ಪುಟ್ಟ ಸ್ಮರಣೆ. ಅದೇ ರೀತಿ ಮಾಧ್ಯಮ ಮೂಲಕ ಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಒಂದು ಪುಟ್ಟ ಸ್ಮರಣೆ ಧನ್ಯವಾದ ಕೊಡ್ತಾ ಒಂದು ವಾರದ ಶಿಬಿರ ಯಶಸ್ವಿಯಾಗಿ ನಡೆಯುವಂತಹ ಹೆಸರನ್ನು ನಮಗೆ